ಶಿಗ್ಗಾವಿ ಹಾಗೂ ಸಂಡೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೈಬೇರಿಯನ್ನ ಬಾರಿಸಿದೆ. ಈ ಹಿನ್ನೆಲೆಯಲ್ಲಿ ಮತದಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಕೈಪಡೆ ಮುಂದಾಗಿದೆ. ಹೀಗಾಗಿ ಇಂದು ಶಿಗ್ಗಾವಿ ಕ್ಷೇತ್ರದ ಸವಣೂರು ಹಾಗೂ ಸಂಡೂರಲ್ಲಿ ಮತದಾರರಿಗೆ ಕೃತಜ್ಞತಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಚಿವರು, ಶಾಸಕರು ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣದ ಸಂಬಂಧ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ನರೀಪುರದಲ್ಲಿ ಮಾತನಾಡಿದಂಥ ಅವರು, ಈಗಾಗಲೇ ಡ್ರಗ್ ಕಂಟ್ರೋಲರ್ ಸಸ್ಪೆಂಡ್ ಮಾಡಲಾಗಿದೆ. ವರದಿ ಬಂದ ತಕ್ಷಣ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದರು. ಸಸ್ಪೆಂಡ್ ಮಾಡಿ ಅವ್ರು ಯಾರು ಔಷಧಿ ಸಪ್ಲೈ ಮಾಡಿದ್ರಲ್ಲ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ದು. ಜೊತೆಗೆ ಒಂದು ಕಮಿಟಿ ಕೂಡ ಮಾಡಿದ್ದು, ಡೆವಲಪ್ಮೆಂಟ್ ಕಮಿಷನರ್ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಕೂಡ ಮಾಡಿದ್ದು. ಅವರು ಒಂದು ವರದಿ ಕೊಡಿ ಅಂತ ಹೇಳಿದ್ದು. ಅವ್ರು ವರದಿ ಕೊಟ್ಟ ಮೇಲೆ ಯಾರು ತಪ್ಪಿತಸ್ಥಿದ್ದಾರೋ ಅವ್ರ ಮೇಲೆ ಕ್ರಮ ತಗೋತೀವಿ. ಈಗಾಗಲೇ ತಗೊಂಡಿದ್ದೀವಿ. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣ ಹಿನ್ನೆಲೆಯಲ್ಲಿ ಮೃತ ಸುಮಯ್ಯ ನಿವಾಸಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಭೇಟಿಯನ್ನು ಕೊಟ್ಟರು. ವಿಜಯನಗರದ ಕೂಡ್ಲಿಗಿಯ ಆಜಾದ್ ನಗರದಲ್ಲಿರುವಂತಹ ಸುಮಯ್ಯ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟು ಪತಿ ಹಾಗೂ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಹಾಗೆ ಮತ್ತೊಬ್ಬಳು ಮೃತ ಬಾಣಂತಿ ಮಹಾಲಕ್ಷ್ಮಿ ಕುಟುಂಬವನ್ನು ಕೂಡ ಸಚಿವ ದಿನೇಶ್ ಗುಂಡೂರಾವ್ ಭೇಟಿಯಾಗಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಅಲ್ಲದೆ ಸರ್ಕಾರದಿಂದ ಎಲ್ಲ ಪರಿಹಾರ ಹಾಗೂ ಅಗತ್ಯ ಸೇವೆಗಳ ಭರವಸೆಯನ್ನು ನೀಡಿದ್ದಾರೆ. ಆ ಬಳಿಕ ಜಿಲ್ಲಾಸ್ಪತ್ರೆಗೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿದರು. ಅಲ್ಲದೆ ಬಳ್ಳಾರಿ ಕಂಪ್ಲಿ ತಾಲೂಕಿನ ಬಸರಕೋಡು ಗ್ರಾಮದಲ್ಲಿರುವಂತಹ ಮೃತ ಬಾಣಂತಿ ಲಲಿತಮ್ಮ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟರು. ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಈ ವೇಳೆ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಹಾಗೂ ಆರೋಗ್ಯಾಧಿಕಾರಿಗಳು ಉಪಸ್ಥಿತರಿದ್ದರು. ಬಳ್ಳಾರಿಯಲ್ಲಿ 6 ಬಾಣಂತಿಯರ ಸರಣಿ ಸಾವು ಪ್ರಕರಣದ ಸಂಬಂಧ ಜಿಲ್ಲಾಸ್ಪತ್ರೆಯಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ಮಾಡಿತು. ಈ ವೇಳೆ ಮಾತನಾಡಿರುವಂತಹ ಶ್ರೀರಾಮುಲು, ನವೆಂಬರ್ 10ರಂದು ಬಳ್ಳಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರು ಸಾವನ್ನಪ್ಪಿದ್ರು. ಆದರೆ ತಿಂಗಳ ಬಳಿಕ ಆರೋಗ್ಯ ಸಚಿವರು ಆಸ್ಪತ್ರೆಗೆ ಬಂದಿದ್ದಾರೆ. ಕಳೆದ ಮಾರ್ಚ್ನಿಂದಲೇ ಬಾಣಂತಿಯರು ಸಾವನ್ನಪ್ತಾ ಇದ್ದಾರೆ. ಆಗ ಗಮನ ಹರಿಸದ ಆರೋಗ್ಯ ಸಚಿವರು ಈಗ ಅಧಿವೇಶನ ಇದೆ ಅಂತ ಬಳ್ಳಾರಿಗೆ ಕಾಟಾಚಾರಕ್ಕೆ ಬಂದು ಹೋಗಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಬಿಜೆಪಿ ನಾಯಕ ಪಿ ರಾಜೀವ್, ಸಚಿವರ ಬಳ್ಳಾರಿ ಭೇಟಿ ಮೊಸಳೆ ಕಣ್ಣೀರಿನ ಭೇಟಿ ಅಷ್ಟೇ ಅಂತ ವ್ಯಂಗ್ಯವಾಡಿದರು. ಪರಿಷತ್ನ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಕೂಡ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಇವತ್ತು ನೀವು ಕೇವಲ ಎಲ್ಲೋ ಒಂದು ಕಡೆ ಆರೋಗ್ಯ ಮಂತ್ರಿಗಳಾಗಿ ಇವತ್ತು 8 ತಿಂಗಳಿಂದ ಸರಣಿಯಾಗಿ ಸಾವಾಗ್ತಾ ಇದ್ರು. ನಮ್ಮ ಬಳ್ಳಾರಿಯಲ್ಲಿ ಕೇವಲ 2 ತಿಂಗಳಲ್ಲೇ 1 ತಿಂಗಳಲ್ಲೇ 5 ಮಂದಿ ತೀರ್ಕೊಂಡೋದ್ರು. ನಿಮ್ದು ಏನು ಕಾರಣ ಅಂತ ಹುಡುಕೊಂಡೋದಂತ ಟೈಮಲ್ಲಿ ನಿಮಗೆ ಕೂಡ ಗೊತ್ತಿದೆ. ಫ್ಲೂಯಿಡ್ಸ್ ಇಂದನೇ ಬಹಳಷ್ಟು ಮಂದಿ ಬಾಣಂತಿಯರು ಸಾಯ್ತಾ ಇದ್ದಾರೆ ಅಂತೇಳಿ ನೀವು ಅದನ್ನ ಏನು ಇವತ್ತು ಪಶ್ಚಿಮ ಬಂಗಾಳದ ಫಾರ್ಮಸ್ಯೂಟಿಕಲ್ ಕಂಪನಿನ ತಾವೇ ಬ್ಯಾನ್ ಮಾಡ್ತೀರಿ. ಅದೇ ಔಷಧವನ್ನು ಇಲ್ಲಿ ಕೊಡ್ತೀರಿ, ಅದ್ರ ರಿಯಾಕ್ಷನ್ ಆಗುತ್ತೆ, ಬಹಳಷ್ಟು ಮಂದಿ ತೀರ್ಕೊಂಡು ಹೋಗ್ತಾರ ಬಾಣಂತಿಯರೆಲ್ಲರೂ ಕೂಡ. ಏನು ಸೀರಿಯಸ್ನೆಸ್ ಇಲ್ಲಲ್ಲ ತಾವೆಲ್ಲರೂ ಕೂಡ. ಇವತ್ತಿನ ಆರೋಗ್ಯ ಮಂತ್ರಿಗಳು ಬರ್ತಾ ಇದಾರೆ ಅಂದ್ರೆ ಏನು ಸದನ ಇರೋಕ್ಕೋಸ್ಕರ ಬರ್ತಾ ಇದ್ರಿ. ನಾಳೆ ಸದನ ಬಾಣಂತಿಯರ ಶವದ ಮೇಲೆ ಜನಕಲ್ಯಾಣ ಸಮಾವೇಶವನ್ನ ಮಾಡಿಕೊಳ್ತಾ ಇದೆ. ಏನು ಮಾನ್ಯ ಸಚಿವರು ಬಳ್ಳಾರಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ, ಇದು ಮೊಸಳೆ ಕಣ್ಣೀರಿನ ಭೇಟಿ. ತಕ್ಷಣಕ್ಕೆ ರಾಜೀನಾಮೆಯನ್ನ ಕೊಡಬೇಕು. ಐವಿಗಳನ್ನ ಪೂರೈಕೆ ಮಾಡೋದಕ್ಕೆ ಈ ರಾಜ್ಯ ಸರ್ಕಾರ ಕಿಕ್ ಬ್ಯಾಕ್ ಪಡೆದಿರುವಂತದ್ದೇ ನೇರವಾದ. ಈಗಾಗಲೇ ಕೊಟ್ಟಿರ್ಬೇಕು ಅನ್ಕೊಂಡೆ ನಾನು, ಇನ್ನು ಕೊಟ್ಟಿಲ್ಲ ಅಂತಂದ್ಮೇಲೆ ಅವ್ರು ಕೊಡ್ಲೇಬೇಕಲ್ಲ. ಅವರೇ ಹೇಳಿದ್ದಾರೆ. ಮುಖ್ಯಮಂತ್ರಿಗಳೇನೆ ಇವತ್ತು ರಿಸೈನ್ ಮಾಡಬೇಕಾಗಿತ್ತು, ಇವತ್ತು ಅವ್ರು ಜೈಲಲ್ಲಿ ಇರಬೇಕಾಗಿತ್ತು. ಸಂವಿಧಾನಕ್ಕೆ ಗೌರವ ಇದೆಯಾ? ನಿಮ್ಮ ಮುಖಂಡ್ರೆ ಆ ರೀತಿ ಆದ್ರೆ ಇನ್ನು ಇವ್ರ್ಯಾರು ಬಾಲಂಗೋಚಿಗಳಿವೆಲ್ಲ. ಸಂವಿಧಾನಕ್ಕೆ ನೀವು ಗೌರವ ಕೊಡ್ಬೇಕಂತಂದ್ರೆ ಐವಿ ಫ್ಲೂಯಿಡ್ ಅದು ಕಳಪೆ ಅಂತ ಬಂದಿದೆ. ಇದಕ್ಕೊಂದು ರೋಗ ಇದೆ ಈ ಸರ್ಕಾರಕ್ಕೆ. ಮಾತೆತ್ತಿದ್ರೆ ಮೋದಿ. ಬಳ್ಳಾರಿಯಲ್ಲಿ ನಡೆದಂಥ ಬಾಣಂತಿಯರ ಸರಣಿ ಸಾವು ಪ್ರಕರಣಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ನೇರ ಹೊಣೆಯಾಗಿದೆ ಅಂತ ಬಿಜೆಪಿ ವೈದ್ಯಕೀಯ ಪ್ರಕೋಷ್ಠದ ಅಧ್ಯಕ್ಷೆ ಡಾಕ್ಟರ್ ಸುಧಾ ಹಾಲಕೈ ಆರೋಪವನ್ನು ಮಾಡಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವಂಥ ಅವರು, ರಾಜ್ಯದಲ್ಲಿ 1 ವರ್ಷದಲ್ಲಿ
327 ಬಾಣಂತಿಯರು ಮೃತಪಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ನಡೆದಂಥ 6 ಜನ ಬಾಣಂತಿಯರ ಸರಣಿ ಸಾವು ರಾಜ್ಯ ಸರ್ಕಾರ ಹಾಗೂ ಅಲ್ಲಿನ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯದಿಂದ ನಡೆದಿದೆ. ಇಷ್ಟೊಂದು ದೊಡ್ಡ ಮಟ್ಟದ ಸಾವು ನೋವು ಸಂಭವಿಸಿದ್ರೂ ಸಿಎಂ ಡಿಸಿಎಂ ಸೌಜನ್ಯಕ್ಕೂ ಅಲ್ಲಿಗೆ ಭೇಟಿಯನ್ನು ಕೊಟ್ಟಿಲ್ಲ ಅಂತ ಕಿಡಿಕಾರಿದ್ರು. ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಅಲ್ಲಿನ 4 ವೈದ್ಯರನ್ನ ಅಮಾನತು ಮಾಡಿರುವುದಾಗಿ ಉಡಾಫಿಯಾಗಿ ಮಾತನಾಡ್ತಾ ಇದ್ದಾರೆ. ಅಮಾನತು ಮಾಡೋದ್ರಿಂದ ಸಮಸ್ಯೆ ಬಗೆಹರಿಯೋದಿಲ್ಲ. ಕೂಡಲೇ ಸಿಎಂ ಸಿದ್ದರಾಮಯ್ಯ ಹಾಗೂ ದಿನೇಶ್ ಗುಂಡೂರಾವ್ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಹೈಕೋರ್ಟ್ ಈ ವಿಚಾರವಾಗಿ ಸುಮೋಟೋ ಪ್ರಕರಣ ದಾಖಲಿಸಬೇಕು ಅಂತ ಒತ್ತಾಯವನ್ನು ಮಾಡಿದರು. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸಾವು ಪ್ರಕರಣದ ಸಂಬಂಧ ಜಿಲ್ಲಾಸ್ಪತ್ರೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದರು. ಸಾರ್ವಜನಿಕ ದೂರಿನ ಮೇಲೆ ಲೋಕಾಯುಕ್ತ ಡಿವೈಎಸ್ಪಿ ವಸಂತಕುಮಾರ್ ನೇತೃತ್ವದಲ್ಲಿ ರೇಡ್ ಮಾಡಲಾಯಿತು. ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಹಿನ್ನೆಲೆಯಲ್ಲಿ ಪ್ರತಿ ವಿಭಾಗಗಳಲ್ಲೂ ತಲಾಶ್ ನಡೆಸಲಾಗಿದೆ. ಅಧಿಕಾರಿಗಳು ಆಸ್ಪತ್ರೆಗೆ ಬರ್ತಾ ಇದ್ದಂತೆ ನೇರವಾಗಿ ಹೆರಿಗೆ, ಐಸಿಯು, ಔಷಧಿ ದಾಸ್ತಾನು ಉಗ್ರಾಣಕ್ಕೆ ಭೇಟಿಯನ್ನು ಕೊಟ್ಟು ಶೋಧವನ್ನು ಮಾಡಿದರು. ಇದರ ಜೊತೆಗೆ ಆಸ್ಪತ್ರೆ ಸಿಬ್ಬಂದಿಯನ್ನು ಕರೆದು ವಿಚಾರಣೆಯನ್ನು ಮಾಡಿದ್ದಾರೆ. ಇನ್ನು ಆಸ್ಪತ್ರೆಯಲ್ಲಿದ್ದಂತೆ 288 ರಿಂಗಲ್ ಲ್ಯಾಕ್ಟಲ್ ಗ್ಲೂಕೋಸ್ ಬಾಟಲಿಗಳನ್ನು ಜಪ್ತಿ ಮಾಡಲಾಗಿದೆ. ಬಳ್ಳಾರಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತದಿಂದ ಸುಮೋಟೋ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಲೋಕಾಯುಕ್ತ ಮುಖ್ಯ ನ್ಯಾಯಮೂರ್ತಿ BS ಪಾಟೀಲ್ ಆದೇಶವನ್ನು ಹೊರಡಿಸಿದ್ದಾರೆ. ಹುಷಾರಾಗಿದ್ದೀರಾ ಪಾಪು? ನಿಮ್ದು ಎಷ್ಟು ದಿವಸ ಆಯಿತು ಡೆಲಿವರಿ ಆಗಿ? ನಿನ್ನೆ ಆಯಿತಾ? ಚೆನ್ನಾಗಿದ್ದೀರಾ? ಬಳ್ಳಾರಿ ಜಿಲ್ಲಾಸ್ಪತ್ರೆಯ ಬಿಜೆಪಿ ಮಹಿಳಾ ಮೋರ್ಚಾ ರಾಜ್ಯಾಧ್ಯಕ್ಷೆ ಸಿ ಮಂಜುಳಾ ಸೇರಿದಂತೆ ಮಹಿಳಾ ಮುಖಂಡರು ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡಿದರು. ಆಸ್ಪತ್ರೆಯಲ್ಲಿ ಹೆರಿಗೆ ವಾರ್ಡ್, ಐಸಿಯು, ಔಷಧಿ ಉಗ್ರಾಣ ಘಟಕಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಈ ವೇಳೆ MLC ಹೇಮಲತಾ, ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಉಪಸ್ಥಿತರಿದ್ದರು. ಕೋಲಾರ ಹಾಲು ಒಕ್ಕೂಟ ಕೋಮುಲ್ ವಿಚಾರವಾಗಿ ರಾಜ್ಯ ಸರ್ಕಾರದ ನಡೆಗೆ ಬಂಗಾರಪೇಟೆ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಶಾಸಕ SN ನಾರಾಯಣಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಹಣಕಾಸು ನಿಗಮದ ಅಧ್ಯಕ್ಷರಾಗಿರುವಂತಹ ಶಾಸಕ SN ನಾರಾಯಣಸ್ವಾಮಿ, ರಾಜ್ಯ ಸರ್ಕಾರ ಬಡವರಿಗೆ ನಿವೇಶನ, ಜಮೀನು ಮಂಜೂರು ಮಾಡಲ್ಲ. ಕೋಮುಲ್ ಸಂಸ್ಥೆಗೆ 50 ಎಕರೆ ಜಮೀನು ಕೊಟ್ಟಿದ್ದಾರೆ. ಮೇವು ಬೆಳೆಸೋದಾಗಿ ಹೇಳಿ ಕೋಲಾರದಲ್ಲಿ ಖಾಸಗಿ ಸೋಲಾರ್ ಪ್ಲಾಂಟ್ ಮಾಡಲಾಗ್ತಾ ಇದೆ. ರಾಜ್ಯ ಸರ್ಕಾರ ಬಡವರ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಅಂತ ಆರೋಪವನ್ನು ಮಾಡಿದ್ದಾರೆ. ಸರ್ಕಾರ ರೈತರಿಗೆ ಬಡವರು ನಿವೇಶ ಕೊಡಲಿಲ್ಲ. ಎಲ್ಲಮ್ಮ ರೇಣುಕಾ ಎಲ್ಲಮ್ಮ ಸಮಾಜ ಸೇವಾ ಟ್ರಸ್ಟ್ಗೆ ಸಮಯ ಉದ್ದೇಶಕ್ಕಾಗಿ ಜಮೀನು ಕೊಡಿ ಎಂದೆ, ಅದು ಕೊಡಲಿಲ್ಲ. ಆದರೆ ಇವತ್ತು ಅಕ್ರಮವಾಗಿ ಈ ಒಂದು ಹಾಲು ಒಕ್ಕೂಟ ಕೊಟ್ಟಿರ್ತಕ್ಕಂಥದ್ದು ಕಾನೂನು ಬಾಹಿರ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೇನೆ. ಇನ್ನು ಮುಂದುವರೆದು ಹೇಳ್ತೇನೆ. ಇಲ್ಲಿ ಇವರು ಸರ್ಕಾರದ ಜಮೀನು ತಗೋಬೇಕಾದಾಗ ರೈತರಿಗೆ ಫೀಡರ್ ಬೆಳೆದು ಆ ಫೀಡರನ್ನ ಎಲ್ಲ ರೈತರು ಹಂಚ್ತೇವೆ, ರೈತರಿಗೆ ಅನುಕೂಲ ಆಗುತ್ತೆ ಅಂತ ಮಾಡಿದ್ರು. ಆದರೆ ಇವತ್ತು ಸರ್ಕಾರದಿಂದ ಯಾವುದೇ ರೆವಿನ್ಯೂ ಇಲಾಖೆಯಿಂದ ಯಾವುದೇ ಭೂ ಪರಿವರ್ತನೆಯನ್ನು ಪಡೆಯದೆ, ಯಾವುದೇ ಅನುಮತಿಯನ್ನು ಪಡೆದೆ, ಪಂಚಾಯತಿ ಅನುಮತಿಯನ್ನು ಪಡೆಯದೆ ಏಕಾಏಕಿ ಇವತ್ತು ಅವರು ಇಲಾಖೆ ವ್ಯವಹಾರ ಮಾಡಿಕೊಂಡು ಇವತ್ತು ಕಮರ್ಷಿಯಲ್ ಬರ್ತಕ್ಕಂಥ ಕರೆಂಟನ್ನು ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಸೋಲಾರ್ ಪೆನ್ಷನ್ ಅಳವಡಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಮತ್ತೆ ನಂದಿನಿ ಹಾಲಿನ ದರ ಹೆಚ್ಚಳವಾಗುತ್ತೆ ಎಂಬ ಚರ್ಚೆಗಳು ಶುರುವಾಗಿದೆ. ಹಾಲಿನ ದರ ಏರಿಕೆ ಬಗ್ಗೆ KMF ಅಧ್ಯಕ್ಷ ಭೀಮಾ ನಾಯಕ್ ಸುಳಿವನ್ನ ಕೊಟ್ಟಿದ್ದಾರೆ. ಈ ಕುರಿತು ಮಾತನಾಡಿದಂತ ಅವರು, ಲೀಟರ್ ಹಾಲಿಗೆ 5 ರೂಪಾಯಿ ಹೆಚ್ಚಳದ ಬಗ್ಗೆ ರೈತರ ಮನವಿ ಇದೆ. ಸಿಎಂ DCM ಸಹಕಾರ ಸಚಿವರ ಮುಂದೆ ಈ ಬೇಡಿಕೆ ಇಡ್ತೇವೆ ಅಂತ ಹೇಳಿದ್ದಾರೆ. ಈ ಮೂಲಕ ಕೆಲವೇ ದಿನಗಳಲ್ಲಿ ದರ ಏರಿಕೆ ಆಗುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದ 27,000 ಹಾಲು ಉತ್ಪಾದಕರು ಏನಿದ್ದಾರೆ, ಸೊ ಎಲ್ಲ ರೈತರ ಬೇಡಿಕೆ ಇದೆ. ಸೊ ಇವತ್ತಿನ ಏನು ರೈತರಿಗೆ ಕೊಡ್ತಕ್ಕಂಥ ದರ ಏನಿದೆ ಅದು ರೈತರಿಗೆ ವರ್ಕೌಟ್ ಆಗ್ತಾ ಇಲ್ಲ. ಸೊ ಎಲ್ಲ ಪಶು ಆಹಾರ ಇರ್ಬೋದು, ಸೊ ಎಲ್ಲ ಫುಡ್ಗಳೇನಿದೆ, ಹಸುಗಳಿಗೆ ಆಗ್ತಕ್ಕಂಥ ಫುಡ್ಗಳೇನಿದೆ ಅದರ ರೇಟ್ ಜಾಸ್ತಿ ಆಗಿದೆ. ಸೊ ಹಾಗಾಗಿ ರೈತರು ವರ್ಕೌಟ್ ಆಗ್ತಾ ಇಲ್ಲ ಅನ್ನೋದು ರೈತರ ಬೇಡಿಕೆ ಇದೆ. 5 ರೂಪಾಯಿ ಕೊಡಬೇಕು ಅನ್ನೋದು ರೈತರ ಬೇಡಿಕೆ ಇದೆ. ಆ ಬೇಡಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಸಹಕಾರ ಸಚಿವರು ಮತ್ತು ನಮ್ಮ ಪಶುಸಂಗೋಪನಾ ಸಚಿವರ ಜೊತೆಗೂಡಿ ನಾನು ಪ್ರಸ್ತಾವನೆಯನ್ನು ಸರ್ಕಾರದ ಮುಂದಿಡ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಏನು ತೀರ್ಮಾನ ಮಾಡ್ತಾರೆ ನಿಮ್ಮ ಮುಂದೆ ಹೇಳ್ತೀನಿ. ಅಧಿವೇಶನ ಆದಮೇಲೆ ನಾನು ಮಾತಾಡ್ತೀನಿ, ಸನ್ಮಾನ್ಯ ಮುಖ್ಯಮಂತ್ರಿ ಜೊತೆ ಮಾತಾಡ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಏನು ಹೇಳ್ತಾರೆ ತಮ್ಮ ಮುಂದೆ ನಾನು ತಿಳಿಸ್ತೀನಿ.